ಆತ್ಮೀಯರೆಲ್ಲರಿಗೂ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಇವತ್ತು 8ನೇ ತಾರೀಕು ಮಾರ್ಚ್ 26. ಈ ವರ್ಷ ನಮಗೆ ತುಂಬ ಖುಷಿ ಆಗ್ತಾಯಿದೆ. ಏಕೆ ಅಂತಂದರೆ ಸೊಗೇಟ್ಸ್ ಮೆಂಬರು ಲಾಸ್ಟ್ ಮಂತ್ 27 ಇಕೆಬಾನ ಅರೇಂಜ್ ಮಾಡಿದರು. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಒಂದು 50 ಮೇಲಿತ್ತು ಅಂತ ಕಾಣುತ್ತೆ ಅರೇಂಜ್ಮೆಂಟ್ಸು. ಒಬ್ಬೊಬ್ಬರು ಕೂಡ ಎಷ್ಟು ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿದರು ಅಂತಂದರೆ ನನಗೆ ಅದನ್ನು ಬಿಟ್ಟು ಬರಲಿಕ್ಕೆ ಇಷ್ಟನೇ ಆಗ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ಸೊಗೇಟ್ಸ್ ಮೆಂಬರ್ಸು ಅರೇಂಜ್ ಮಾಡಿದರು. ಇದರಲ್ಲಿ ಇಂಟರ್ನ್ಯಾಷನಲ್ ವುಮೆನ್ಸ್ ಇಕೆಬಾನ ಒಂದು ಗ್ರೂಪ್ ಇದೆ, ಇಕೆಬಾನದು. ಆಮೇಲೆ ಇದು ಇಕೆಬಾನಕ್ಕೆ ಸಂಬಂಧಪಟ್ಟಿದ್ದೇನೆ ಸೊಗೇಟ್ಸ್ ಅನ್ನೋ ಒಂದು ಗ್ರೂಪ್ ಇದೆ. ಆ ಲೇಡೀಸು ಇಲ್ಲಿ ಲಾಲ್ಬಾಗಲ್ಲಿ 2 ಇಯರ್ಸ್ಗೊಂದು ಸರ್ತಿ ಇದನ್ನು ಅರೇಂಜ್ ಮಾಡಿ ಬಂದಿರತಕ್ಕಂಥ ಕೆಲವು ಡೊನೇಷನ್ ಬಂದಿರತಕ್ಕಂತಹ ದುಡ್ಡನ್ನೆಲ್ಲ ಒಂದು ಚಾರಿಟಿ ಟ್ರಸ್ಟ್ಗೆ ಕೊಡ್ತಾರೆ. ಈ ಥರ ಮಾಡೋದು ನಮಗೂ ತುಂಬ ಖುಷಿ ಆಗುತ್ತೆ. ನಾನು ಈ ಸರ್ತಿನೇ ಫಸ್ಟ್ ನನಗೆ ಗೊತ್ತಾಗಿದ್ದು. ನನಗೆ ಮೊದಲೆಲ್ಲ ನನಗೆ ಗೊತ್ತಿರಲಿಲ್ಲ. ಯಾಕೆ ಅಂತಂದರೆ ನಾನು ಇದೆಲ್ಲ ರಿಯಲ್ ಫ್ಲವರ್ಸ್ ಅಲ್ವಾ, ಇದು ಹೆಚ್ಚು ದಿನ ಇರಲ್ಲ. ಹಾಗಾಗಿ ನಾನು ಕಲೀಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ತೋರಲಿಲ್ಲ ನಾನು ಭಾಳ ಹಿಂದೆ. ಯಾಕೆಂದರೆ ನಾನೆಲ್ಲ ಮಾಡ್ತಾಯಿದ್ದೆಲ್ಲ ಬರೀ ಆರ್ಟಿಫಿಷಿಯಲ್ ಮಾಡ್ತಾಯಿದ್ದೆ, ಆರ್ಟಿಫಿಷಿಯಲ್ದು ಹೇಳ್ಕೊಡ್ತಾಯಿದ್ದೆ. ಹಾಗಾಗಿ ನಾನು ನ್ಯಾಷನಲ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನಲ್ಲೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಹಾಗಾಗಿ ನನಗೆ 2008 ನನಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಕೊಟ್ಟರು. ನನಗೆ 7 ಬರುತ್ತೆ ಅಂತ ಹೇಳ್ತಾಯಿದ್ರು, ಆದರೆ 7 ಬರಲಿಲ್ಲ. ನಾನು 7 ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಆದಮೇಲೆ ನಾನು ಯುರೋಪ್ಗೆ ಹೋದೆ, ಅಲ್ಲಿ ಎಕ್ಸಿಬಿಷನ್ಸ್ಗೋಸ್ಕರ. ನಂದೆಲ್ಲ ಆರ್ಟಿಫಿಷಿಯಲ್ ಬೋನ್ಸಾಯ್ದೇ ಎಕ್ಸಿಬಿಷನ್ಸ್ ಇರ್ತಾಯಿದ್ದು. ಅದರ R&D ನಾನೇ ಮಾಡಿರೋದು. ನಮ್ಮದು ಎಕ್ಸಾಟಿಕಾ ಕಲೆಕ್ಷನ್ಸ್ ಅಂತೇಳಿ ನನ್ನದೊಂದು ಕಂಪನಿ ಇತ್ತು. ಅದ್ರ ಮೂಲಕ ನಾನು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ಸಲ್ಲೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಹಾಗಾಗಿ ನಂದು ಏನಂತಂದರೆ ನಾನು ಎಲ್ಲೇ ತೊಗೊಳೋದ್ರೂ ಆ ಗಿಡ ನೋಡಲಿಕ್ಕೆ ಹೆಂಗಿರ್ತಾಯಿತ್ತು ಅಂದರೆ ನ್ಯಾಚುರಲ್ ಆಗಿರ್ತಾಯಿತ್ತು. ಅದರಲ್ಲಿರತಕ್ಕಂಥ ಹೂವು, ಹಣ್ಣು, ಪಕ್ಷಿಗಳು ಎಲ್ಲ ನೋಡೋರಿಗೆ ಅಟ್ರಾಕ್ಷನ್ ಆಗ್ತಾಯಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳುಗಳು ಏನಕ್ಕೆ ಅಂದರೆ ಅವ್ರ ಪೇರೆಂಟ್ಸ್ನ ಕರ್ಕೊಂಬರೋರು, ತೊಗೊಳ್ಳಿಕ್ಕೆ ತುಂಬ ಬಲವಂತ ಮಾಡೋರು. ಹಾಗಾಗಿ ಪೇರೆಂಟ್ಸ್ ತೊಗೋತಾಯಿದ್ರು. ಏನಕ್ಕೆ ಅಂತಂದರೆ ಇಲ್ಲೇ ದೊಡ್ಡ ಕ್ವಶನ್ ಮಾರ್ಕು. ಏನಕ್ಕೆ ಗೊತ್ತಾ, ಅದರಲ್ಲಿ ಇರೋ ಹಣ್ಣು ತಿನ್ನಬೇಕು ಅಂತ ಮಕ್ಕಳುಗಳು ಆ ಪ್ಲ್ಯಾನ್ನ ಪೇರೆಂಟ್ಸ್ಗೆ ಹೇಳ್ತಾಯಿದ್ರು ಪರ್ಚೇಸ್ ಮಾಡಲಿಕ್ಕೆ. ಆಮೇಲೆ ಗೊತ್ತಾಯಿತು ಆ ಮಕ್ಕಳುಗಳು ಹಣ್ಣು ತಿನ್ನೋಕ್ಕೋಸ್ಕರ ಈ ಪ್ಲ್ಯಾಂಟ್ಸ್ನ ತೊಗೋತಾ ಇದ್ದಾರೆ ಅಂತೇಳಿ. ಅದು ನನಗೆ ಅಲ್ಲಿ ಡೆಲ್ಲಿನಲ್ಲೆಲ್ಲ ನಾನು ಎಕ್ಸಿಬಿಷನ್ ಇಟ್ಟಾಗ ಅಲ್ಲೇ ಹೇಳ್ತಾಯಿದ್ರು, ನೀವು ಫಾರಿನ್ಗೆ ಹೋಗಿ ಅಂಥೇಳಿ. ನನಗೂ ಆಸೆ ಆಗ್ತಾಯಿತ್ತು, ನಾನು ಟ್ರೈ ಮಾಡೋಣ ಅಂಥೇಳಿ. ನಾನು ಫಸ್ಟ್ ಟ್ರೈ ಮಾಡಿದಾಗ ಚಿಕಾಗೋಗೆ ಸಿಕ್ತು. ಆವಾಗ ನನಗೆ ಅಷ್ಟು ಐಡಿಯಾಗಳೆಲ್ಲ ಇರಲಿಲ್ಲ, ಕೆಲವು ಸರ್ಟಿಫಿಕೇಟ್ಸ್ ಎಲ್ಲ ಇರಲಿಲ್ಲ. ಹಾಗಾಗಿ ಆಮೇಲೆ ನಾನು ಕೆಲವೆಲ್ಲ ಸರ್ಟಿಫಿಕೇಟ್ಸು ಏನೇನು ಬೇಕೋ ಎಲ್ಲ ಡಾಕ್ಯುಮೆಂಟ್ಸ್ನೆಲ್ಲ ನಾನು ಮಾಡಿಸ್ಕೊಂಡೆ. ಹಾಗಾಗಿ ನಾನು ಏನಕ್ಕೆ ಈ ವಿಷಯ ಎಲ್ಲ ಹೇಳ್ತಾಯಿದ್ದೀನಿ ಅಂತಂದರೆ, ನಾನು ಸಿಂಗಾಪುರ್ಗೆ ಹೋದಾಗ ಫೆಬ್ರವರಿನಲ್ಲಿ 8 ಮತ್ತು ನಾವು ವಾಪಸ್ ಬಂದಾಗ ಮಾರ್ಚ್ 8 99 ಆಗಿತ್ತು. ಹಾಗಾಗಿ ಅದೆಲ್ಲ ಕೊಯಿನ್ಸೈಡ್ ಆಗಿದೆ ಅನ್ನೋದಕ್ಕೋಸ್ಕರ ನಾನು ಈ ವಿಷಯ ಹೇಳ್ತಾ ಇದ್ದೀನಿ. ಅಲ್ಲಿಂದ ಬಂದ ತಕ್ಷಣ ನಾನು ಯೋಚನೆ ಮಾಡ್ತಿದ್ದೆ, ನಾನು ಅದೇ ಥರ ಮಿಲೇನಿಯಮ್ 2000ಗೆ ಆ ಸಿಂಗಾಪುರಲ್ಲಿ ಹೇಗೆ ಫ್ಲವರ್ಸ್ ಎಲ್ಲ ಅರೇಂಜ್ ಮಾಡಿದರೆ, ಬೋನ್ಸಾಯ್ ಎಲ್ಲ ಅರೇಂಜ್ ಮಾಡಿದರೆ, ಆ ಥರ ಒಂದು ಶೋರೂಮ್ ಮಾಡಬೇಕು ಅಂತೇಳಿ ನನ್ನ ಮೈಂಡಲ್ಲಿತ್ತು. ಆಮೇಲೆ ನಾನು ನನ್ನ ಹಸ್ಬೆಂಡ್ ಹತ್ರನೂ ಹೇಳ್ಕೊಂಡೆ. ಹಾಗಾಗಿ ಅವರು ಮಾಡೋಣ ಅಂಥೇಳಿ ಹೇಳಿದ್ರು. ಹಾಗಾಗಿ ನಾನು ಸಿಂಗಾಪುರಿಂದೆಲ್ಲ ಒಂದಷ್ಟು ಇದೆಲ್ಲ ತೊಗೊಂಡು ಬಂದಿದ್ದೆ. ಅಲ್ಲಿಂದ ಫ್ಲವರ್ಸು, ಆಮೇಲೆ ಫೋಮು, ನಾನು ಡ್ರೈ ಫೋಮು, ವೆಟ್ ಫೋಮು ಎಲ್ಲ ಇದೆ ಅನ್ನೋದನ್ನು ನಾನು ಸಿಂಗಾಪುರಲ್ಲೇ ನೋಡಿದ್ದು. ನಂಗೆ ಅದ್ರ ಬಗ್ಗೆ ಎಲ್ಲ ಐಡಿಯಾನೇ ಇರಲಿಲ್ಲ 99ನಲ್ಲಿ. ಯಾಕೆಂದರೆ ನನ್ನ ಮಗಳಿಗೆ ಟೈಮ್ ಪಾಸ್ ಆಗ್ತಾ ಇರಲಿಲ್ಲ. ಅವಳು ತುಂಬ ಗಲಾಟೆ ಮಾಡೋವಳು, ಊರಿಗೆ ಹೋಗೋಣ ನಡೀರಿ ಅಂತ. ಹಾಗಾಗಿ ನಾನು ಅವಳನ್ನ ಆಚೆ ಕರ್ಕೊಂಡೋಗ್ತಾಯಿದ್ದೆ. ಆಚೆ ಕರ್ಕೊಂಡೋಗಿ ಅವಳಿಗೆ ತೋರಿಸ್ಕೊಂಡು ಬರ್ತಾಯಿದ್ದೆ. ನೋಡೋಣ ಅಂತ. ಆದರೆ ತೋರಿಸ್ಕೊಂಡೇನೋ ಬರ್ತಾಯಿದ್ದೆ, ಮನೆಗೆ ಬರ್ಬೇಕಂದ್ರೆ ನಂಗೆ ಮರ್ತೋಗ್ತಾಯಿತ್ತು ಯಾವ ರೋಡಲ್ಲಿ ಹೋಗಿದ್ದೀವಿ, ಯಾವ ರೋಡಲ್ಲಿ ಬಂದಿದ್ದೀವಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಹೆಂಗೋ ಹಾಗೂ ಹೀಗೂ ಮನೆಗೆ ಬರ್ತಾಯಿದ್ರೆ ಅಲ್ಲಿ ಯಾರ್ದೋ ಡೆತ್ ಆಗಿತ್ತು. ಅಲ್ಲಿಗೆ ಬಂದು ನೋಡ್ತಾಯಿದ್ದೆ. ಯಾಕೆಂದರೆ ಅಲ್ಲೆಲ್ಲ ತುಂಬ
ತುಂಬ ಜನ ಬೊಕೆಸ್ನೆಲ್ಲ ಅರೇಂಜ್ ಮಾಡಿಟ್ಟಿರ್ತಾಯಿದ್ರು. ಡೆಡ್ ಬಾಡಿ ಸುತ್ತಲೂ ದೊಡ್ಡ ದೊಡ್ಡ ಫ್ಲವರ್ಸ್ ಅರೇಂಜ್ ಮಾಡಿರ್ತಾಯಿದ್ರು. ಈ ಸೊಗೇಟ್ಸಲ್ಲಿ ಯಾವ ಥರ ಅರೇಂಜ್ ಮಾಡಿದ್ದಾರೆ, ಅಲ್ಲಿ ಒಂದು ಸ್ಟ್ಯಾಂಡ್ ಮೇಲೆ ಅದನ್ನು ಅರೇಂಜ್ ಮಾಡಿರ್ತಾಯಿದ್ರು. ಅದನ್ನು ನೋಡಿ ನನಗೆ ತುಂಬ ಇಷ್ಟ ಆಗ್ತಿತ್ತು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅಲ್ಲಿ ಯಾರೋ ಒಬ್ಬರು ಬಂದು ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಅಂದರು. ನನಗೆ ಆಶ್ಚರ್ಯ, ಏನು ಡೆಡ್ ಬಾಡಿ ಮುಂದೆ ನಾವು ಕೂತ್ಕೊಂಡು ಊಟ ಮಾಡೋದಾ ಅಂತ. ಅಲ್ಲಿ ಹೆಂಗೆ ಅಂತಂದರೆ, ಅಲ್ಲಿ ಊಟ ಮಾಡಿಬಿಟ್ಟು ದುಡ್ಡನ್ನ ಕೊಟ್ಟು ಹೋಗಬೇಕು. ನಾವು ಎಷ್ಟಾದರೂ ಕೊಡ್ಬೋದು, ಅದು ನಾವು ಅವರಿಗೆ ಕೊಟ್ಟಂಗೆ ದುಡ್ಡು ಕೊಟ್ಟಂಗೆ. ಆಮೇಲೆ ಅಲ್ಲಿ ಸತ್ತವ್ರದ್ದು ಕೆಲವು ಸಾಮಾನುಗಳೆಲ್ಲ ತಂದಿಟ್ಟಿರ್ತಾಯಿದ್ರು. ಆಮೇಲೆ ಕೆಲವೆಲ್ಲ ತರೋಕ್ಕಾಗದೇ ಇರೋದನ್ನು ಪೇಪರ್ಗಳಲ್ಲಿ ಮಾಡಿ ಸುತ್ತಲೂ ಇಡ್ತಾಯಿದ್ರು. ಏಕೆ ಅಂತಂದರೆ ಅವರು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತಾರಲ್ವ, ಆವಾಗ ಅವ್ರು ಏನು ಉಪಯೋಗಿಸ್ಕೋತಾರೆ ಇದೆಲ್ಲ ತೊಗೊಂಡೋಗ್ತಾರೆ ಅನ್ನೋ ದೃಷ್ಟಿಯಿಂದ ತೊಗೊಂಡೋಗ್ತಾರೆ ಅಂತ ಅಂತಾಯಿದ್ರು. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ. ಒಂದಂತೂ ನಿಜ, ನಾನು ಬೆಳಗ್ಗೆ ಹೊತ್ತು ನಾನು ತುಳಸಿಗೆ ಪೂಜೆ ಮಾಡೋಕ್ಕೆ ಬಂದರೆ ಅಲ್ಲಿ ಚೈನೀಸ್ ಎಲ್ಲ ಆಚೆಗೆ ಬರೋರು ಬಂದುಬಿಟ್ಟು ಅವರು ಹಣ್ಣುಗಳನ್ನೆಲ್ಲ ಪೂಜೆಗಿಟ್ಟಿರ್ತಾರಲ್ಲ, ಅದನ್ನೆಲ್ಲ ನೈವೇದ್ಯಕ್ಕೆ ಇಟ್ಟಿದ್ದನ್ನೆಲ್ಲ ಆಚೆ ಇಟ್ಬಿಡೋರು. ಅಂದರೆ ಅವರೆಲ್ಲ ದೆವ್ವಗಳನ್ನ ನಂಬ್ತಾರಂತೆ. ಹಾಗಾಗಿ ದೆವ್ವಗಳೆಲ್ಲ ಅದನ್ನೆಲ್ಲ ಮುಟ್ಟಿರುತ್ತೆ ಅಂತ ಅಂದ್ಬಿಟ್ಟು ಆ ನೈವೇದ್ಯಕ್ಕೆ ಇಟ್ಟಿದ್ದನ್ನೆಲ್ಲ ತಂದು ಆಚೆ ಇಟ್ಬಿಟ್ರೆ ಡಸ್ಟ್ಬಿನ್ಗೆ ಅದು ಹೋಗ್ತಾಯಿತ್ತು. ಅದನ್ನು ಕೂಡ ನಾನಲ್ಲಿ ಕೇಳ್ಪಟ್ಟೆ. ಬಟ್ ನನಗೆ ಅಲ್ಲಿ ಹೋಗಿದ್ದು ತುಂಬ ಖುಷಿಯಾಯಿತು, ಬೇಕಾದಷ್ಟು ಕಲ್ತ್ಕೊಂಡೆ. ಆಮೇಲೆ ಅಲ್ಲೆಲ್ಲ ಡ್ಯೂ ಡ್ರಾಪ್ಸ್ ಎಲ್ಲ ಹಾಕೋದು ಲೀವ್ಸ್ಗೆ ಹೇಗೆ ಅನ್ನೋದೆಲ್ಲ. ಆಮೇಲೆ ಅವರೆಲ್ಲ ಮಂತ್ಲಿ ಒನ್ಸ್ ಅವ್ರದ್ದು ಇಕೆವಾನದ ಈ ಥರದ್ದು ಬುಕ್ಸ್ ಬರುತ್ತಂತೆ. ನಾನಂತೂ ಭಾಳ ರಿಕ್ವೆಸ್ಟ್ ಮಾಡಿಕೊಂಡೆ, ಒಂದು ಬುಕ್ ಕೊಡಿ ಅಂತ. ಆದರೆ ಅವರು ಇಲ್ಲ ಕೊಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ರು. ನಾನು ಕೆಲವೆಲ್ಲ ಹೇಳಬೇಕು ಅಂತಂದರೆ ನಮ್ಗೆ ಅದು ಹೆಂಗೆ ಒಂದು ತಿಂಗಳು ಪೂರ್ತಿ ಅಲ್ಲಿ ಟೈಮ್ ಪಾಸ್ ಆಗುತ್ತೋ ಗೊತ್ತಾಗಲಿಲ್ಲ. ನಮಗೆ ಸುರೇಶ್ ಮಲ್ಲಿಕಾ ಅವರು ತುಂಬ ಹೆಲ್ಪ್ ಮಾಡಿದರು. ನಾವು ಅವ್ರ ಮನೇಲಿದ್ವಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ, ಎವ್ರಿ ಡೇ ಊಟ ಆಗ್ತಾ ಇದ್ದಂಗೆ ನಮಗೆ ಫ್ರೂಟ್ಸ್ ಕೊಡೋರು, ಸ್ವೀಟ್ಸು ವೆರೈಟೀಸ್ ಆಫ್ ಸ್ವೀಟ್ಸ್ ತರೋರು. ಆಮೇಲೆ ಅಲ್ಲಿದು ಯಾವ್ಯಾವ ಫುಡ್ ಇದೆ ಅದನ್ನೆಲ್ಲ ನಮಗೆ ಪರಿಚಯ ಮಾಡಿಕೊಟ್ರು. ನಾವೆಲ್ಲ ತಿನ್ನಲ್ಲ ಅಂದರೆ, ನೀವು ಟೇಸ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಟೇಸ್ಟ್ ಮಾಡಿದ್ರೆ ನಿಜವಾಗ್ಲೂ ಅದು ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಭಾಳ ಚೆನ್ನಾಗಿದ್ವಿ. ಇವಾಗಲೂ ನಾವು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೀವಿ. ಮೊನ್ನೆ ಹಿರಿಯರ ಹಬ್ಬಕ್ಕೂ ಕೂಡ ನಾವು ಜೊತೆಯಲ್ಲಿ ಹೋಗಿದ್ವಿ. ನಾವು ಮುತ್ತತ್ತಿಗೆ ಹೋಗಿದ್ವಿ. ಅವರು ಕೂಡ ನಮ್ಮ ಜೊತೆ ಬಂದಿದ್ದರು. ಹಿಂಗೆ ಎಲ್ಲಾದರೂ ಹೋಗಬೇಕು ಅಂದರೆ ಜೊತೆಯಲ್ಲಿ ಹೋಗ್ತಾ ಇರ್ತೀವಿ. ನೋಡಿ, ನಮ್ಮ 27 ವರ್ಷಗಳ ಹಿಂದಿನ ಅಂದರೆ ಮೊದಲಿಂದನೂ ನಮ್ಗೆ ಗೊತ್ತಿತ್ತು. ಫಾರಿನ್ಗೆ ಹೋದ್ಮೇಲೆ ತುಂಬ ನಾವು ಕ್ಲೋಸ್ ಆಗಿದ್ವಿ. ಹಾಗಾಗಿ ಇದೆಲ್ಲ ನೋಡ್ತಾ ಇದ್ದರೆ ನನಗೆ ಸಿಂಗಾಪುರ್ ತುಂಬ ಚೆನ್ನಾಗಿ ನೆನಪು ಬರುತ್ತೆ. ಅಲ್ಲಿ ಚೈನೀಸ್ ಡೇನ ಕೂಡ ನಾನು ಎಂಜಾಯ್ ಮಾಡಿದೆ. ಚೈನೀಸ್ ಡೇ ಕೂಡ ತುಂಬ ಚೆನ್ನಾಗಿರ್ತಾಯಿತ್ತು. ಹಾಗಾಗಿ ಈ ಫ್ಲವರ್ಸ್ ಎಲ್ಲ ನೋಡ್ತಾ ಇದ್ದರೆ ಅಲ್ಲಿ ಆರ್ಟಿಫಿಷಿಯಲ್ ನೋಡ್ತಾಯಿದ್ವಿ, ರಿಯಲ್ ಇರ್ತಾಯಿತ್ತು. ತುಂಬ ಆರ್ಟಿಫಿಷಿಯಲ್ ನೋಡ್ತಾಯಿದ್ವಿ. ಇದೇ ಥರ ತುಂಬ ನ್ಯಾಚುರಲ್ ಆಗಿರೋ ಥರ ಇರ್ತಾಯಿತ್ತು. ಹಾಗಾಗಿ ನಾನು ಬೋನ್ಸಾಯ್ ಮಾಡಿದ್ದು ಕೂಡ ಅದು ನ್ಯಾಚುರಲ್ಲಾಗಿ ಲೀವ್ಸ್ ಆಗಲಿ ಫ್ರೂಟ್ಸ್ ಆಗಿ ಇರ್ತಾಯಿತ್ತು. ಯಾಕೆಂದರೆ ನನ್ನ ಹಸ್ಬೆಂಡ್ ವಿ ಶಿಪ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ಇವ್ರು ನನಗೆ ಫಾರಿನಿಂದ ಎಲ್ಲ ಒಳ್ಳೊಳ್ಳೆ ಲೀವ್ಸು, ಒಳ್ಳೊಳ್ಳೆ ಫ್ಲವರ್ಸು ಎಲ್ಲ ತಂದು ಕೊಡ್ತಾಯಿದ್ರು. ಹಾಗಾಗಿ ನಾನು ಪ್ಲ್ಯಾಂಟ್ಸ್ ಮಾಡಿದ್ರೆ ಅದು ರಿಯಲ್ಲಾಗಿ ಇರ್ತಾಯಿತ್ತು. ಯಾಕೆಂದರೆ ನನ್ನದು ಟಿ ವಿ ಪ್ರೋಗ್ರಾಮ್ ಬರಬೇಕಾದ್ರೆ ತುಂಬ ಜನ ನಮ್ಮ ಮನೆಗೆ ಬಂದು ಕಲಿತಾಯಿದ್ರು. ಅವರೆಲ್ಲ ಅದೇ ಮಾತಾಡ್ತಾಯಿದ್ದು, ನಿಮ್ಮ ಪ್ಲ್ಯಾಂಟ್ಸ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತಂದರೆ ಅದು ಆರ್ಟಿಫಿಷಿಯಲ್ ಅಂತ ಗೊತ್ತಾಗೋದೇ ಇಲ್ಲ, ಅಷ್ಟು ನ್ಯಾಚುರಲ್ಗೆ ಹೇಳಬೇಕು ಅಂದರೆ ಡಾಕ್ಟರ್ಸ್ಗಳು ಬರ್ತಾಯಿದ್ರು ನಮ್ಮ ಮನೆಗೆ ಕಲೀಲಿಕ್ಕೆ, ಪ್ರೊಫೆಸರ್ಗಳು ಬರ್ತಾಯಿದ್ರು, ಲಾಯರ್ಸ್ಗಳು ಬರ್ತಾಯಿದ್ರು. ಆದರೆ ಒಂದಂತೂ ಹೇಳ್ತೀನಿ, ಎಲ್ಲ ದುಡ್ಡಿರೋರು ಮಾತ್ರ ಬರ್ತಾಯಿದ್ರು ಕಲೀಲಿಕ್ಕೆ. ಎಲ್ಲ ಕಾರ್ಗಳಲ್ಲಿ ಬರೋರು ಕಲ್ತ್ಕೊಂಡು ಹೊರ್ಟೋಗ್ಬಿಡೋರು. ನಾವು ಒಂದೇ ದಿನ ಕ್ಲಾಸ್ ಮಾಡ್ತಾಯಿದ್ದಿದ್ದು. ಹಾಗಾಗಿ ಗಂಡಸರುಗಳಿಗೆ ಪನಿಷ್ಮೆಂಟು. ಅವ್ರು ಬೆಳಗ್ಗೆ ಬಂದರೆ ಕಾರಲ್ಲಿ ಕೂತಿರ್ತಾನೆ ಇರ್ತಾಯಿದ್ರು. ಇವರೆಲ್ಲ ಮಾಡಿಕೊಂಡು ಆಚೆಗೆ ಹೋಗಬೇಕು ಅಂತಂದರೆ ಅಟ್ಲೀಸ್ಟ್ ಏನಿಲ್ಲ ಅಂದರೆ 8 to 9 ಅವರ್ಸ್ ಅಂತೂ ಬೇಕಾಗಿರ್ತಾಯಿತ್ತು. ಯಾಕೆಂದರೆ ಅದು ಒಣಗಬೇಕಲ್ವ. ಒಂದೊಂದು ಸರ್ತಿ ಹಂಗೆ ತೊಗೊಂಡು ಹೊರ್ಟೋಗ್ಬಿಡೋರು. ಅದು ಹೋಗ್ತಾ ಕಾರ್ ಹತ್ರನೇ ಅದು ಬಿದ್ದೋಗ್ಬಿಡೋದು. ಅದಕ್ಕೆ ನಾನು ಹೇಳ್ತಾಯಿದ್ದೆ ನೋಡಿ, ಅದನ್ನು ಫಿಕ್ಸ್ ಮಾಡಿದ್ಮೇಲೆ ಆರಾಮಾಗಿ ಬಿಟ್ಬಿಡಿ ಒಂದು 3 ಅವರ್ಸು. ಆವಾಗ ಅದು ಫಿಕ್ಸ್ ಆಗುತ್ತೆ. ಮಧ್ಯದಲ್ಲೇನೋ ಮುಟ್ತು ಅಂತಂದರೆ ಅದು ಬಿದ್ದೋಗ್ಬಿಡುತ್ತೆ ಅಂತ. ಆಮೇಲೆ ಏನೇನೋ ಪ್ರಯತ್ನ ಪಟ್ಟು ಬೇರೆ ರೀತಿಯಲ್ಲೆಲ್ಲ ಹೇಗೆ ಫಿಕ್ಸ್ ಮಾಡೋದು ಅನ್ನೋದನ್ನೆಲ್ಲ ನಾನು ಕಲ್ತ್ಕೊಂಡು ಆಮೇಲೆ ಹೇಳ್ಕೊಡ್ತಾಯಿದ್ದೆ. ಅದು ಫಾಸ್ಟಾಗಿ ಆಗ್ಬಿಡೋದು. ಇಲ್ಲ ಅಂದವ್ರು ಕೆಲವು ಹೇಳ್ತಾಯಿದ್ದೆ, ನೋಡಿ ಚಿಕ್ಕದ್ರಲ್ಲಿ ಹೇಳ್ಕೊಡ್ತೀನಿ, ಅದನ್ನ ನೋಡ್ಕೊಳ್ಳಿ, ದೊಡ್ಡದು ನೀವು ಮನೆಯಲ್ಲೋಗಿ ನೀವು ಮಾಡ್ಕೊಳ್ಳಿ, ನಾನು ಮೆಟೀರಿಯಲ್ ಎಲ್ಲ ಕೊಟ್ಬಿಡ್ತೀನಿ ಅಂತ ಇದ್ದೆ. ಹಾಗಾಗಿ ಎಲ್ಲರೂ ಅದೇ ಥರ ಮಾಡೋರು.
ಆಮೇಲೆ ಒಂದೇನು ಅಂತಂದರೆ ನಾನು ಬೆಂಗಳೂರಲ್ಲೂ ಕೂಡ ಕ್ಯಾಮ್ಲಿನ್ದು ಎಕ್ಸಿಬಿಷನ್ ಮಾಡಿದ್ದೆ 99ಅಲ್ಲಿ. ಅದು ಭಾಳ ಫೇಮಸ್ ಆಯಿತು. ಯಾಕೆಂತಂದರೆ ಇಂಡಿಯಾದಲ್ಲಿ ಸ್ಟೇಷನರಿ ಡಿವಿಷನಲ್ಲಿ ಫಸ್ಟು ಎಕ್ಸಿಬಿಷನ್ ಮಾಡಿದ್ದು ನಾವೇನೇ. ಹಾಗಾಗಿ ಎಲ್ಲರೂ ಇನಾಗ್ರೇಷನ್ ಬರಬೇಕಾದ್ರೆ ಅಲ್ಲಿನ ಡೈರೆಕ್ಟರ್ಸ್ ಎಲ್ಲನೂ ಹೆದ್ರ್ಕೊಳ್ತಾ ಇದ್ರಂತೆ ಹೇಗಿರುತ್ತೆ ಏನು ಅಂತ. ಬಂದು ನೋಡಿಬಿಟ್ಟು ಭಾಳ ಖುಷಿಪಟ್ಟರು. ಆವಾಗೆಲ್ಲ ಈಕೆವನ ಅರೇಂಜ್ ಮಾಡಿದ್ದಿದ್ದೇನೆ ನಮ್ಮ ಲಕ್ಷ್ಮಿ ಸೊಗೇಟ್ಸಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರಲ್ಲ ಅವರೇ ಮಾಡಿದ್ದು. ಲಕ್ಷ್ಮೀ ಶ್ರೀಕಾಂತ್ ಫುಲ್ ಚಿತ್ರಕಲಾ ಪರಿಷತ್ತಲ್ಲಿ ಅಷ್ಟು ದೊಡ್ಡ 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 ಲಾಗಳಿಟ್ಟು ಈಕೆಬನ ಅರೇಂಜ್ ಮಾಡಿದ್ರು. ಅವಾಗ ಎಷ್ಟೋ ಜನ ಬಂದು ಅದನ್ನು ನಾವು ಕೊಂಡ್ಕೋತೀವಿ ಅಂತ ಹೇಳ್ತಾಯಿದ್ರು. ಆಮೇಲೆ ಕೆಲವೆಲ್ಲ ಅಂದರೆ ತುಂಬ ಜನ ಬುಕ್ ಮಾಡಿದ್ರು. ನಾವು ಹೇಳಿದ್ವಿ ಕೊಡೋಕ್ಕಾಗಲ್ಲ ಇನಾಗ್ರೇಷನ್ ಆಗೋವರೆಗೂ ಅಂದ ತಕ್ಷಣ ಅವರೆಲ್ಲ ಬುಕ್ ಮಾಡಿ ಹೋಗಿದ್ರು. ನಿಜವಾಗ್ಲೂ ಇದನ್ನೆಲ್ಲ ವಾಪಸ್ ತೊಗೊಂಬರ್ಬೇಕು ಅಂತ ನಾನು ಅನ್ಕೋತಾ ಇದ್ದರೆ ಎಲ್ಲ ಸೇಲ್ಸ್ ಆಗಿತ್ತು. ಹಾಗಾಗಿ ನಾನು ಲಕ್ಷ್ಮಿಗೆ ಥ್ಯಾಂಕ್ಸ್ ಹೇಳ್ತೀನಿ. 99ದು ಈ ವಿಷಯ ಅಂತಂದರೆ ಎಷ್ಟು ವರ್ಷ ಆಯಿತು ನೀವೇ ಲೆಕ್ಕ ಹಾಕ್ಕೊಳ್ಳಿ. 27 ಇಯರ್ಸ್ ಆಯಿತು. ಹಾಗಾಗಿ ಅದೆಲ್ಲ ಒಂದು ನೆನಪು ನನಗೆ. 98ಅಲ್ಲಾಗಿದೆ ಅಂತ ಅಂದ್ಕೊಳ್ತೀನಿ. 99ಅಲ್ಲಿ ನಾನು ಸಿಂಗಾಪುರ್ಗೆ ಹೋಗಿದ್ದು. 98ಅಲ್ಲೇನೋ ನಾವು ಮಾಡಿದ್ದು ಚಿತ್ರಕಲಾ ಪರಿಷತ್ತಲ್ಲಿ ಅಂತ ಅಂದ್ಕೊಳ್ತೀನಿ. ಅದರದ್ದು ಡೇಟ್ ಇದೆ, ಅದನ್ನ ನೋಡಬೇಕು. ಒಂದೇನಂತಂದರೆ ಒಂದೊಂದೂ ಇಕೆಬನ ಅರೇಂಜ್ ಮಾಡಿರೋದು ಇಲ್ಲಿ ನೋಡಿದ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಒಬ್ಬೊಬ್ಬರು ಅರೇಂಜ್ ಮಾಡಿದ್ದಾರೆ ಅಂತಂದರೆ ನಾನು ಇದ್ರ ಬಗ್ಗೆ ಇವ್ರ ಬಗ್ಗೆನೇ ಎಲ್ಲ ಹೇಳಬೇಕು ಅಂದವಳು ನನ್ನ ಫ್ಲ್ಯಾಶ್ ಬ್ಯಾಕ್ ಕೊಟ್ಟೋದೆ. ಏನಕ್ಕೆ ಅಂತಂದರೆ ನಾನು ವುಮೆನ್ಸ್ ಡೇ ದಿನವೇ 99ಅಲ್ಲಿ ವಾಪಸ್ ಬಂದೆ. ವುಮೆನ್ಸ್ ಡೇ ದಿನ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ದಿನವೇ ನನಗೆ ಅವಾರ್ಡ್ ಕೊಟ್ಟರು. ಆಮೇಲೆ KS ಅಸೋಸಿಯೇಷನಿಂದ ಶಾಲಿನಿ ರಜನೀಶ್ ಅವರೇ ನನಗೆ ಅವಾರ್ಡ್ ಕೊಟ್ಟಿದ್ದು. ಇದು ನಾನು ರನ್ನಿಂಗ್ ರೇಸಲ್ಲಿ 3rd ಪ್ಲೇಸಲ್ಲಿ ಬಂದಿದ್ದಕ್ಕೆ ಆ ಟ್ರೋಫಿ ಕೂಡ ಶಾಲಿನಿ ರಜನೀಶ್ ಅವರೇ ಕೊಟ್ಟರು. ಯಾಕೆ ಅಂತಂದರೆ ನನಗೆ 2007ಅಲ್ಲಿ ಬರಬೇಕು ಅಂದಾಗ 6ಅಲ್ಲಿ 7ಅಲ್ಲಿ ನಾನು ಅಪ್ಲೈ ಮಾಡಿದಾಗ ನನ್ನ ಫೈಲ್ ಮೇಲಿತ್ತಂತೆ, ಅದು ಕೆಳಗಡೆ ಹಾಕ್ಬಿಟ್ಟಿದ್ರಂತೆ CMಗಳು. ಏನಕ್ಕೆ ಅಂತಂದರೆ ಅವ್ರಿಗೆ ಬೇಕಾದವ್ರಿಗೆ ಕೊಟ್ಕೊಳ್ಬೇಕು ಅಂತ ಅನಿಸುತ್ತೆ. ಅದಕ್ಕೆ ಹೇಳ್ತಾಯಿದ್ರು ಆಫೀಸರ್ಸ್, ಮೇಡಮ್ ನಿಮ್ಮ ಫೈಲ್ ಮೇಲಿತ್ತು ಈಗ ಕೆಳಗಡೆ ಹಾಕ್ಬಿಟ್ಟಿದ್ದಾರೆ ಅಂತ. ಹಾಗಾಗಿ ಇದು ಪ್ರೆಸಿಡೆಂಟ್ ರೂಲ್ ಬಂತು. ಆ ಟೈಮಲ್ಲಿ ಶಾಲಿನಿ ರಜನೀಶ್ ಅವರು ನೋಡಿ ನಿಮ್ಮಂಥವ್ರಿಗೆ ಬರಬೇಕು, ಹಾಗಾಗಿ ಈ ಸರ್ತಿ ನಿಮ್ಗೆ ಖಂಡಿತ ಬರುತ್ತೆ ಅಂತ ಹೇಳಿ ಆ ಟೈಮಲ್ಲಿ ಬೋನ್ಸಾಯಿಗೆ ನೀರು ಹಾಕೋ ಥರನೇ ಇನಾಗ್ರೇಷನ್ ಮಾಡಿಸಿ ನಾನೇ ಮಾಡಿರ್ತಕ್ಕಂಥ ನನ್ನ ಸ್ಟೂಡೆಂಟ್ಸ್ ಮಾಡಿರ್ತಕ್ಕಂತಹ ಬೋನ್ಸಾಯಿಗಳನ್ನೇ ಗಿಫ್ಟಾಗಿ ಕೊಟ್ಟರು. ಅವ್ರಿಗೆ ಎಲ್ಲರೂ ಪ್ರತಿಯೊಬ್ಬರು ತೊಗೊಂಡು ಖುಷಿಪಟ್ಟಾಗ ಜಯಮಾಲಗೂ ಕೂಡ ಆ ಟೈಮಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಬಂತು. ಅವ್ರು ನನ್ನ ಪಕ್ಕ ಕೂತಿದ್ರು. ನಮಗೂ ಕೊಡ್ತಾರಾ ಅಂತ ಕೇಳಿದ್ರು. ಕಡೆಗೂ ಬಿಡದೇನೆ ಅವರು ಶಾಲಿನಿ ರಜನೀಶ್ ಹತ್ರ ಮಾತಾಡಿಕೊಂಡು ಒಂದು ಪ್ಲ್ಯಾಂಟ್ ಬೇಕು ಅಂತ ಅವರು ಇಸ್ಕೊಂಡು ಮನೆಗೆ ತೊಗೊಂಡೋದ್ರು. ಹಾಗಾಗಿ ಅದೆಲ್ಲ ನೆನೆಸ್ಕೊಂಡ್ರೆ ನಂಗೆ ಭಾಳ ಖುಷಿಯಾಗುತ್ತೆ. ಯಾಕೆ ಅಂತಂದರೆ ಈ ಸೊಗೇಟ್ಸ್ ಸಾಧಕರು ನೋಡಿದಾಗ ನಂದೇನೂ ಇಲ್ಲ, ಆದರೆ ನನ್ನಂಥವಳಿಗೇ ಅವಾರ್ಡ್ ಕೊಟ್ಟು ನನ್ನ ಫಾರಿನ್ಗೆ ಕಳಿಸಿ ಅಲ್ಲೆಲ್ಲ ಹೋಗಿ ಬಂದಮೇಲೆ ನನಗೆ ರಾಜ್ಯ ಪ್ರಶಸ್ತಿ ಕೊಟ್ಟು KS ಅಸೋಸಿಯೇಷನಲ್ಲಿ ಕೊಟ್ಟು ಆಮೇಲೆ ಡಾಕ್ಟ್ರೇಟ್ ಕೊಟ್ಟು ಎಲ್ಲ ಮಾಡಿದ್ರು. ಆದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಬ್ಬೊಬ್ಬರೂ ಕೂಡ. ಇಲ್ಲಿ ನೋಡಿ ಇವರಿದ್ದಾರೆ, ಗಜಲಕ್ಷ್ಮಿ ಅವ್ರು ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇವರು ಯಾರು ಪುಷ್ಪಲತಾ ಅವ್ರು ನಮ್ಮ ಮ್ಯಾಮ್, ಅವರು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಆಮೇಲೆ ನಮಿತಾ ಸುರೇಶು ಅವ್ರದ್ದಂತೂ ಅಯ್ಯೋ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ಅರೇಂಜ್ ಮಾಡಿರ್ತಕ್ಕಂತಹ ಫ್ಲವರ್ಸು ಎಲ್ಲ ಭಾಳ ಚೆನ್ನಾಗಿದೆ. ಅದರಲ್ಲಿ ಇವರು ಸರೋಜಾ, ಆಮೇಲೆ ಶೋಭಾ ಅಂತೂ ಎಲ್ರಿಗಿಂತ ದೊಡ್ಡದು ಮಾಡಿದ್ದಾರೆ. ಭಾಳ ಪೇಷನ್ಸ್ ಇದೆ ಅವ್ರಿಗೆ. ಆಮೇಲೆ ರಮ್ಯಾ ರಮೇಶು ಅವರು ಕೂಡ ನೋಡಿ ಎಷ್ಟು ಚೆನ್ನಾಗಿ 2 ಬೊಕೆನ ಅರೇಂಜ್ ಮಾಡಿದ್ದಾರೆ. ಆಮೇಲೆ ಇವರು ಯಾರು ಭಾರ್ಗವಿ ಸತ್ಯನ್ ಮ್ಯಾಮ್, ಅವರು ಕೂಡ ಅಷ್ಟೇ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾಯಿದ್ರು ಅವ್ರು ಯಾವ ಥರ ಮಾಡಿದ್ದಾರೆ ಅಂತ ಹೇಳಿ. ನಿಜವಾಗ್ಲೂ ಇವ್ರನ್ನೆಲ್ಲ ನೋಡ್ತಾಯಿದ್ರೆ ನನಗೂ ಕೂಡ ಇಕೆಬನ ಕಲಿಬೇಕು ಅಂತ ಜಾಯಿನ್ ಆಗಿದ್ದೆ. ಒಂದು ಕ್ಲಾಸ್ ಡಚ್ ಫ್ಲವರ್ ಅರೇಂಜ್ಮೆಂಟ್ ರಮಾ
ರಾಮನೂ ಅಷ್ಟೇ ತುಂಬ ಪೇಷನ್ಸಾಗಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡೆ, ನಾನು ಒಂದೆರಡು ಕ್ಲಾಸಿಗೆ ಬರ್ತೀನಿ ಅಷ್ಟೇ ಅಂತೇಳಿ. ಪರವಾಗಿಲ್ಲ ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಬಂದು ಹೋಗಿ ಅಂತಂದರು. ಆದರೆ ನಾನು 8 ಕ್ಲಾಸ್ನ ಕಂಪ್ಲೀಟ್ ಮಾಡಿದೆ ಆ ಟೈಮಲ್ಲಿ. ನನಗೆ ತುಂಬ ಖುಷಿಯಾಯಿತು. ಒಂದೊಂದೂ ಭಾಳ ಚೆನ್ನಾಗಿ ನೀಟಾಗಿ ನಿಧಾನವಾಗಿ ಹೇಳ್ಕೊಡ್ತಾಯಿದ್ರು. ಕಲೀಲಿಕ್ಕಂತೂ ತುಂಬ ಚೆನ್ನಾಗಿತ್ತು. ಆಮೇಲೆ ನಮಿತಾ ಸುರೇಶ್ ಅವ್ರ ಕ್ಲಾಸ್ಗೂ ಹೋದೆ, 1-2 ಕ್ಲಾಸ್ಗೆ ಹೋದೆ ಅಂತ ಅನಿಸುತ್ತೆ. ಆಮೇಲೆ ನನಗಾಗಲಿಲ್ಲ ನನಗೆ ಹೋಗಲಿಕ್ಕೆ. ಹಾಗಾಗಿ ನಾನು ಅಲ್ಲಿಗೇ ಬಿಟ್ಟೆ. ಅದಕ್ಕೆ ಈ ಸರ್ತಿ ಹೇಳ್ತಾಯಿದ್ರು ಬನ್ನಿ ಅಂಥೇಳಿ. ಇದು ಆಮೇಲೆ ಇದು ಜಾನೂರು ಅಂತ ನಂಗೆ ಫಸ್ಟೇ ಜಾಯ್ನ್ ಆಗಬೇಕು ಅಂತ ಇದ್ದಿದ್ದು. ಬೇರೆ ಬೇರೆ ಕ್ಲಾಸ್ ಆಯಿತು, ವೆಜಿಟೇಬಲ್ ಕಾರ್ವಿಂಗ್ ಆಯಿತು, ಡಚ್ ಕ್ಲಾಸ್ ಆಯಿತು, ಆಮೇಲೆ ಇಕೆಬಾನ ಕ್ಲಾಸ್ ಆಯಿತು. ಅದನ್ನು ಇವರು ಶರತ್ ಅವರು ಹೇಳ್ಕೊಟ್ರು. ಅದು ಸುಜಾತ ಶರತ್ ಅನ್ನೋರು. ಅವರು ಅಷ್ಟೇ ಭಾಳ ಪೇಷನ್ಸ್ ಇದೆ, ಭಾಳ ಪೇಷನ್ಸಾಗಿ ಅವರೇ ಫ್ಲವರ್ಸ್ ಎಲ್ಲ ಕೊಟ್ಬಿಟ್ರು. ನಮ್ಗೆ ತುಂಬ ಖುಷಿ ಆಯಿತು. ನಾನಂತೂ ಅವ್ರು ತಂದಿರ್ತಕ್ಕಂಥ ಫ್ರೂಟ್ಸು ಎಲ್ಲ ಭಾಳ ಇಷ್ಟಪಟ್ಟು ಕೇಳ್ತಾಯಿದ್ದೆ. ಕೊಡೋರು ನನಗೆ ಭಾಳ ಚೆನ್ನಾಗಿತ್ತು. ಮನೆಗೂ ಬಂದು ಭಾಳಷ್ಟು ನಾನು ಅರೇಂಜ್ ಮಾಡಿಕೊಂಡು ಫೋಟೋಗಳೆಲ್ಲ ತೊಗೊಂಡಿದ್ದೀನಿ. ಭಾಳ ಆ ಕ್ಲಾಸನ್ನು ತುಂಬ ಚೆನ್ನಾಗಿತ್ತು. ಆಮೇಲೆ ತಾಯಿ ಆರ್ಟ್ ಜಯಂತಿ ರತನ್ ಮ್ಯಾಮ್ ಅವ್ರ ಕ್ಲಾಸ್ಗೂ ಸೇರಿದ್ದೆ. ಅದು ಮಾಡಿದ್ಮೇಲಂತೂ ನಾನು ಎಲೆನಲ್ಲೇ ತಟ್ಟೆಗಳನ್ನ ಮಾಡಿ ಲಾಯಕ್ ರತಾಂಗ್ ಅಂಥೇಳಿ ನಾನೆಲ್ಲ ದೇವಸ್ಥಾನಗಳಲ್ಲೂ ಹೋಗಿ ನಾನು ಪೂಜೆ ಮಾಡಿ ನಮಸ್ಕಾರ ಹಾಕ್ಕೊಂಡು ಬರ್ತಾಯಿದ್ದೀನಿ. ನಿಜವಾಗ್ಲೂ ವಯಸ್ಸಾದಾಗ ಲಾಲ್ಬಾಗ್ ಹೋಗಿ ಈ ಥರ ಕ್ಲಾಸ್ಗೆ ಸೇರಿಕೊಂಡು ಎಲ್ಲ ಕಲ್ತ್ಕೊಂಡ್ರೆ ನಮ್ಮ ಟೈಮ್ ಹೆಂಗೆ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಯಾಕೆ ಅಂತಂದರೆ ನನಗೆ ರಮ ಹೇಳ್ತಾಯಿದ್ರು, ನೀವು ಬಂದು ಕಲ್ತ್ಕೊಳ್ಳಿ, ನೀವು ಮಾಡಬೇಕು ಅಂತಂದಾಗ ತಟ್ಟೆ ಅದೆಲ್ಲ ಅರೇಂಜ್ ಮಾಡಬೇಕು ಅಂದರೆ ನಿಮ್ಗೊಂಥರ ಐಡಿಯಾ ಸಿಗುತ್ತೆ, ನೀವು ಬನ್ನಿ ಅಂತ ಹೇಳಿದ್ರು. ಆವಾಗ ಅವ್ರ ಕ್ಲಾಸ್ ಮಾಡ್ತಾ ಇದ್ದಂಗೆ ನನಗೆ ಎಷ್ಟೋ ಹಣ್ಗಳೆಲ್ಲ ಬಂದಿತ್ತು. ಆವಾಗ ಅದನ್ನು ಹಣ್ಗಳ ಮೇಲೆ ಇಟ್ಟು ನಾನು ಎಷ್ಟೊಂದು ವೀಡಿಯೋಗಳನ್ನ ಮಾಡಿದ್ದೀನಿ. ನಂಗೆ ತುಂಬ ಖುಷಿ ಆಗುತ್ತೆ. ನಿಜವಾಗ್ಲೂ ಕಲಿಬೇಕು. ಯಾಕೆ ಅಂತಂದರೆ ಫ್ರೀ ಆಗಿರುತ್ತೆ ಕ್ಲಾಸು, ಬಟ್ ಮೆಟೀರಿಯಲ್ಸ್ ಮಾತ್ರ ನಾವು ತೊಗೋಬೇಕಾಗುತ್ತೆ. ಹೋಗಿ ಫ್ಲವರ್ಸು, ಫೋಮ್ಸು, ಆಮೇಲೆ ಪಿನ್ ಹೋಲ್ಡರು, ಪಾಟ್ಗಳು ಎಲ್ಲ ತೊಗೋಬೇಕಾಗುತ್ತೆ. ಕಂಟೈನರ್ಸ್ ತೊಗೋಬೇಕಾಗುತ್ತೆ. ಬೇಕು ಅಂದರೆ ಅಲ್ಲೇ ಎಲ್ಲ ಕೊಡ್ತಾರೆ, ನಾವು ಆರ್ಡ್ರ್ ಮಾಡಿ ತೊಗೋಬೋದು. ತುಂಬ ಚೆನ್ನಾಗಿದೆ. ನನಗೂ ಒಂದು ಆಸೆ ಇದೆ, ನೋಡೋಣ. ಏನಂತಂದರೆ ಇವರೆಲ್ಲ ಇಷ್ಟು ಚೆನ್ನಾಗೆಲ್ಲ ಮಾಡಬೇಕಾದ್ರೆ ನಾವೂ ಎಲ್ಲರನ್ನೂ ಪರ್ಮಿಷನ್ ತೊಗೊಂಡು ಫ್ರೀ ಕ್ಲಾಸಸ್ ಮಾಡಬೇಕು ಅಂತ. ಏನಂತಂದರೆ 108, ಯಾಕೆಂದರೆ ಇವರು ಇಕೆಬಾನ ಮಾಡ್ತಾರೆ, ಜಾನೂರಿದೆ, ತಾಯಿ ಆರ್ಟ್ ಇದೆ, ಅದನ್ನೇ ಎಲ್ಲ ಮಿಕ್ಸ್ ಮಾಡಿ ಒಂದು ಅರೇಂಜ್ಮೆಂಟ್ ಮಾಡಬೇಕು ಅಂತ. ನೋಡೋಣ, ಅವಕಾಶ ಸಿಕ್ಕಿದ್ರೆ ಮಾಡಬೇಕಾಗತ್ತೆ. ಬಟ್ ಮೆಟೀರಿಯಲ್ ಮಾತ್ರ ದುಡ್ಡು ಕೊಟ್ಟು ತೊಗೋಬೇಕಾಗತ್ತೆ. ಇಲ್ಲ ಮೆಟೀರಿಯಲ್ಸ್ಗೆ ಇಷ್ಟು ಅಂತ ಮಾಡಿಬಿಟ್ಟು ಅದನ್ನು ಡೆಮಾನ್ಸ್ಟ್ರೇಷನ್ ಮಾಡಬೇಕಾಗುತ್ತೆ. ನೋಡೋಣ, ಟೈಮ್ ಸಿಕ್ಕಿದ್ರೆ. ಆಮೇಲೆ ನಮ್ಮ ಮನೆಯಲ್ಲಿ ಫಸ್ಟ್ ಪರ್ಮಿಷನ್ ಸಿಗಬೇಕು. ಮನೆಯಲ್ಲಿ ಪರ್ಮಿಷನ್ ಸಿಕ್ಕಿ ಆಮೇಲೆ ತುಂಬ ಜನ ಕೇಳ್ತಾ ಇದ್ದಾರೆ ನನಗೆ, ಆದರೆ ನನಗೆ ಆಗ್ತಾಯಿಲ್ಲ. ಒಂದು ಜಾಗ ಬೇಕು, ಆಮೇಲೆ ಇನ್ನೊಂದು ಮನೇಲಿ ಪರ್ಮಿಷನ್ ಬೇಕು, ಇನ್ನೊಂದು ಲೇಡೀಸ್ ಕಲಿಯೋರು ಬೇಕು. ಆ 3 ಇದ್ದರೆ ಹೆಂಗೆ ಬೇಗ ಮಾಡ್ಬೋದು. ಅದೊಂದು ನನ್ನ ಲೈಫಲ್ಲಿದೆ, ಆ ಥರ ಮಾಡಲೇಬೇಕು ಅಂತ. ನೋಡೋಣ, ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಒಂದೊಂದು ದಿನಕ್ಕೆ 10 ತಟ್ಟೆ ಜೋಡಿಸಿ ಅರೇಂಜ್ ಮಾಡಿ ತೋರಿಸ್ಬೇಕು ಅಂತ. ಒಂದೇನಂತಂದರೆ ನನಗೆ ತುಂಬ ಹಣ್ಣುಗಳು ಬೆಳೆಯೋರು ಹೇಳ್ತಾ ಇದ್ದಾರೆ, ಫೆಬ್ರವರಿ ಟು ಮೇ ತುಂಬ ರೇರ್ ಫ್ರೂಟ್ಸ್ ಎಲ್ಲ ಸಿಗುತ್ತೆ ಅಂಥೇಳಿ. ನನಗೆ ಮೊನ್ನೆ 100 ಹೆಡ್ಸ್ ಇರೋ ಪೈನಾಪಲ್ ತಂದು ಕೊಟ್ಟಿದ್ದರು. ಏನು ಮಾಡ್ಕೊಳ್ಳೋದು, ಮಾಡೋಣ ಅಂತಂದರೆ ಅದು ಬ್ಯಾಗಲ್ಲೇ ಸೇರ್ಕೊಂಡು ಅದು ಹಾಳಾಗೋಯ್ತು. ನನ್ನ ಮನೆಗೆ ಬರೋ ಅಷ್ಟರಲ್ಲಿ 4 ಡೇಸ್ ಆಗಿತ್ತು. ಅದು ಮೊದಲೇ ಹಣ್ಣಾಗೋಗಿತ್ತು. ಬರ್ತಾ ತುಂಬಾ ಅದ್ರ ಮೇಲೆ ಏನೋ ಲಗೇಜೆಲ್ಲ ಬಿದ್ದು ಹಾಳಾಯಿತು. ಹಾಗಾಗಿ ತುಂಬ ವೆರೈಟೀಸ್ ಆಫ್ ಫ್ರೂಟ್ಸ್ ಈಗಲೇ ಸಿಗುತ್ತೆ ಅಂತ ಹೇಳ್ತಾಯಿದ್ದಾರೆ. ಬೇಕಾದರೆ ಮೇಡಮ್ ನಾವು ತಂದುಕೊಡ್ತೀವಿ, ನಾವು ಬಂದು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಆ ಟೈಮಲ್ಲಿ ಯಾವುದೇ ರೇರ್ ಫ್ರೂಟ್ಸ್ ಯಾವ್ಯಾವುದಿದೆ ಅದೆಲ್ಲ ನಾವು ತಂದುಕೊಡ್ತೀವಿ ಅಂತ ಹೇಳ್ತಾಯಿದ್ದಾರೆ. ಅದಕ್ಕೆ ಒಂದು ಸರ್ತಿ ಕೂತ್ಕೊಂಡು ಮಾತಾಡಿದ್ರೆ ನಾವು ಆ ಹಣ್ಣುಗಳು ತರಿಸ್ಕೊಂಡು ಹೊಸ ಹಣ್ಣುಗಳು ಹೇಗಿರುತ್ತೆ, ಅದ್ರ ರುಚಿ ಹೇಗಿರುತ್ತೆ, ಅರೇಂಜ್ಮೆಂಟ್ ಹೇಗಿರುತ್ತೆ ಅಂತ ನೋಡಬೇಕು. ನಾನು ಈ MHS ಡೈರೆಕ್ಟ್ರ್ ಜೊತೆನೂ ನಾನು ಮಾತಾಡಿದ್ದೆ. ಬಟ್ ಈಗ ಹೆಂಗಿದ್ರು ಫೆಬ್ರವರಿ ಮುಗೀತು, ಮಾರ್ಚ್ ಸ್ಟಾರ್ಟ್ ಆಗ್ತಾಯಿದೆ, ಏಪ್ರಿಲು ಬಂದುಬಿಡುತ್ತೆ ಅಂತ ಕಾಣುತ್ತೆ. ಬಟ್ ಮೇ ಒಳಗಡೆ
ನಮಗೇನಾದರೂ ಆ ಅವಕಾಶ ಸಿಕ್ಕಿದ್ರೆ ಆ ಥರ ಅರೇಂಜ್ ಮಾಡಬೇಕು. ನೋಡೋಣ, ಆ ಅವಕಾಶ ಬಂದರೆ ಲೇಡೀಸ್ಗೆಲ್ಲ ತುಂಬ ಖುಷಿ ಆಗುತ್ತೆ, ಜಾಯಿನ್ ಮಾಡ್ಕೊಳ್ತಾರೆ. ಯಾಕೆಂದರೆ ಇದನ್ನು ಕಲಿಬೇಕು ಅಂದರೆ 3 ಡೇಸ್ಗೆ 12,000 ಅಂತ ಹೇಳ್ತಾ ಇದ್ದಾರೆ. ಚೆನ್ನೈಯಲ್ಲಿ, ಈರೋಡಲ್ಲಿ, ಕೊಯಮತ್ತೂರಲ್ಲಿ ಕ್ಲಾಸಸ್ ಎಲ್ಲ ನಡೆಯುತ್ತೆ. ನಾನು ಅದಕ್ಕೆ ಜಾಯಿನ್ ಆಗಬೇಕು ಅಂತಿದ್ದೆ. ನಮ್ಮ ಅಳಿಯವರು ಕೂಡ ಹೇಳಿದರು, ಆಂಟಿ ನಾನು ನವಂಬರ್ಗೆ ಹೋಗ್ತೀನಿ, ಅವಾಗ ಕರ್ಕೊಂಡು ಹೋಗ್ತೀನಿ ಅಂಥೇಳಿ. ಆದರೆ ಇಲ್ಲೇ ಎಲ್ಲ ಕ್ಲಾಸ್ ಇದ್ದಿದ್ದರಿಂದ ನಾನು ಇದನ್ನೇ ನೋಡ್ಬಿಟ್ಟು ಇದನ್ನು ಇಲ್ಲೇ ಮಾಡೋಣ ಅಂತಂದ್ಬಿಟ್ಟು ಕಂಪೇರ್ ಮಾಡಿದಾಗ ನಮಗೆ ಸೊಗೇಟ್ಸಲ್ಲಿ ನನ್ನದೇ ಒಂದು ಡೆಮಾನ್ಸ್ಟ್ರೇಷನ್ ಇತ್ತು. ಆವಾಗ ಈ ಲೇಡೀಸ್ ಎಲ್ಲ ಆ ತಟ್ಟೆಗೆ ಅರೇಂಜ್ ಮಾಡಿದ್ದು ಯಾರೂ ಆ ಥರ ಮಾಡಿಲ್ಲ, ನಾನು ಎಲ್ಲೂ ನೋಡಿಲ್ಲ. ಎಲ್ಲರೂ ಮದುವೆ ಮನೆಯಲ್ಲಿ ಹೇಗೆ ಅರೇಂಜ್ ಮಾಡ್ತಾರೋ ಆ ಥರ ಮಾಡ್ತಾರೆ. ಬಟ್ ನಮ್ಮ ಸೊಗೇಟ್ಸ್ ಮೆಂಬರ್ಸ್ ಮಾಡಿದ್ದು ನೋಡಬೇಕಾಗಿತ್ತು. ಸ್ವರ್ಗದಲ್ಲಿ ಮದುವೆ ತಟ್ಟೆಗಳು ಅನ್ನೋ ಥರ ಇತ್ತು. ಹಾಗಾಗಿ ಅದನ್ನು ಪ್ರಪಂಚದ ಎಲ್ಲ ಮೂಲೆಗಳಲ್ಲಿ ಅದನ್ನು ತಟ್ಟೆಗಳು ಹೇಗೆ ಅರೇಂಜ್ ಮಾಡೋದು ಅನ್ನೋದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಮಾಡೋಕ್ಕೆ ಬರಲ್ಲ. ನಾನು ಏನಿದ್ರು ತಟ್ಟೆಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ಫ್ರೂಟ್ಸ್ ಕೆಲವು ಎಲ್ಲ ತೊಗೊಂಬಂದು ಕೊಡಬಲ್ಲೆ. ಇದೆಲ್ಲ ಅರೇಂಜ್ ಮಾಡಬೇಕಾಗಿರೋರು ನಮ್ಮ ಸೊಗೇಟ್ಸ್ ಮೆಂಬರ್ಸೇ. ಅದೆಲ್ಲ ಒಂದು ಸರ್ತಿ ಇದನ್ನು ಮಾತಾಡಿದ್ದಾರೆ ಆಲ್ರೆಡಿ. ಬಟ್ ನಾವು ಎಲ್ಲ ಒಟ್ಟಿಗೆ ಕೂತು ಮಾತಾಡಿ ಯಾವ ಥರ ಅಂಥೇಳಿ ಇದು ಮಾಡಿದ್ಮೇಲೆ ಇದರಲ್ಲಿ ಬಂದಿರತಕ್ಕಂತಹ ದುಡ್ಡೆಲ್ಲ ಯಾವುದಾದ್ರೂ ಒಂದು ಚಾರಿಟೇಬಲ್ ಟ್ರಸ್ಟ್ಗೆ ಕೊಟ್ಬಿಡಬೇಕು ಅಂತ ನೋಡೋಣ. ಅದು ಯಾವ ರೀತಿ ಆಗುತ್ತೆ ಅನ್ನೋದು ನೋಡೋಣ. ಏನೇ ಬರಲಿ, ಏನೇ ಆಗಲಿ, ಆ ಅವಕಾಶ ದೇವರು ಕಲ್ಪಿಸ್ಕೊಟ್ಟೇ ಕೊಡ್ತಾರೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಇದುವರೆಗೂ ನಾನು ಏನೇನು ಅಂದ್ಕೊಂಡಿದ್ದೇನೋ ಅದೆಲ್ಲ ಆಗಿದೆ. ಹಾಗಾಗಿ ಇದು ಆಗಬೇಕು ಅಂತ ಹೇಳಿ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಯಾಕೆ ಅಂತಂದರೆ ನೋಡಿ, ಇವಾಗ ಎಷ್ಟು ಆರ್ಡ್ರಸ್ ಬಂತು ಅಂದರೆ ನಾನು ಅದನ್ನೆಲ್ಲ ತೊಗೊಳಕ್ಕಾಗಲೇ ಇಲ್ಲ. ಒಂದೇನಂತಂದರೆ ನನ್ನ ಮಗಳು ಹೇಳ್ತಾ ಇದ್ಲು, ಅಮ್ಮ ಎಲ್ರಿಗೂ ನಮ್ಮಮ್ಮ ಏನಿದ್ರೂ ನನ್ನ ಫಂಕ್ಷನ್ ಮಾತ್ರನೇ ಮಾಡೋದು ಅಂತ. ಅದು ನಿಜಾನೇ. ಹಾಗಾಗಿ ಈಗ ಎಷ್ಟೋ ಜನ ಕೆಲಸಗಳು ಸಿಗ್ಬಿಡುತ್ತೆ. ಈ ಥರ ಎಲ್ಲ ಮಾಡೋದ್ರಿಂದ ಎಷ್ಟೋ ಜನ ಕೆಲಸ ಸಿಗುತ್ತೆ. ಹಾಗಾಗಿ ಮೊದಲಾದರೆ ನನ್ನ ಹತ್ರ ಬಂದು ಕಲಿತವರೆಲ್ಲ ಭಾಳಷ್ಟು ದುಡಿತಾಯಿದ್ರು. ಅವರೆಲ್ಲ ಹೇಳೋರು, ಈಗಲೂ ಹೇಳ್ತಾರೆ, ಮೇಡಮ್ ನಿಮ್ಮಿಂದ ನಾವು ದುಡಿತಾ ಇದ್ದೀವಿ, ಮನೆ ತೊಗೊಂಡ್ವಿ, ಕಾರ್ ತೊಗೊಂಡ್ವಿ, ಬೈಕ್ ತೊಗೊಂಡ್ವಿ ಅಂತೆಲ್ಲ ಆವಾಗ ಹೇಳೋರು. ಇವಾಗ ಮನೆ ತೊಗೊಂಡ್ವಿ ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ಈ ಥರನೂ ಒಂದು ಮೈಂಡ್ ಇಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಈವೆಂಟ್ ಮ್ಯಾನೇಜ್ಮೆಂಟ್ ಅವರೆಲ್ಲ ಕರೀತಾರೆ. ಈಗ ಲಕ್ಷ ಯಾವುದೇ ಅರೇಂಜ್ಮೆಂಟ್ಸ್ ಮಾಡಬೇಕು ಅಂದರೆ ಆ ಥರ ಮಾಡಿದಾಗ ಎಲ್ರಿಗೂ ಅನುಕೂಲ ಆಗುತ್ತೆ. ಲೇಡೀಸ್ ನಾವು ಮಾಡಬೇಕು, ನಾವು ದುಡಿಬೇಕು ಅನ್ನೋ ಯಂಗ್ಸ್ಟರ್ಸ್ಗೆ ಇದು ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ನಾನು ಸೊಗೇಟ್ಸ್ ಮೆಂಬರ್ಸ್ಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನಾನು ಲಾಸ್ಟ್ ಇಯರ್ ತುಂಬ ಇಷ್ಟಪಟ್ಟೆ. ಅಲ್ಲಿ ಒಂದು ಪ್ರೋಗ್ರಾಮ್ಗೆ ಹೋದಾಗ ಏಪ್ರಿಲಲ್ಲಿ, ಆವಾಗ ರಮಾ ಜೊತೆ ನಾನು ಮಾತಾಡಿದಾಗ ಅವರು ಅರೇಂಜ್ ಮಾಡಿಕೊಟ್ರು ನನ್ನಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಲಿಕ್ಕೆ. ಅಲ್ಲಿ ನಾನು ಮಾಡಿದಾಗ ತುಂಬ ಜನಕ್ಕೆ ನಾನು ಮಾಡಿದ್ದು ಇಷ್ಟ ಆಯಿತು. ಈಗಲೂ ಕೂಡ ಅಷ್ಟು ಪ್ರೀತಿ ವಿಶ್ವಾಸದಿಂದ ನನ್ನ ಜೊತೆ ಮಾತಾಡ್ತಾರೆ. ಹಾಗಾಗಿ ನಾನು ಸೊಗೇಟ್ಸ್ನ ಎಲ್ಲ ಮೆಂಬರ್ಸ್ಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕೆ ಅಂತಂದರೆ ಎಲ್ಲ ಕಡೆನೂ ಒಂದು ಪ್ರೀತಿ, ಒಂದು ವಿಶ್ವಾಸ ಅನ್ನೋದಿರುತ್ತೆ. ಅದನ್ನು ನಾವು ಕಡೆ ತನಕ ಉಳಿಸ್ಕೊಂಡು ಹೋಗಬೇಕು. ಯಾಕೆ ಅಂತಂದರೆ ಅದನ್ನು ನಾವು ಯಾವತ್ತೂ ನಾನು ಮರಿಬಾರ್ದು. ಒಬ್ಬೊಬ್ಬರೂ ನನ್ನ ತಟ್ಟೆಗೆ ಅರೇಂಜ್ ಮಾಡಿದ್ದು ರೀತಿ ನೋಡಿದ್ರೆ ಅದನ್ನು ನಾನು ಇವತ್ತಕ್ಕೂ ನಾನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಾನು ಅಲ್ಲಿ ಈರೋಡ್ಗೆ ಹೋಗಿ ಕಲಿಬೇಕು ಅಂತ ಇದ್ದಿದ್ದು. ಅದಕ್ಕಿಂತ ತುಂಬ ಚೆನ್ನಾಗಿ ಸೊಗೇಟ್ಸ್ ಅವರು ಮಂತ್ಲಿ ಮೀಟಿಂಗಲ್ಲಿ ನಂದು ಪ್ರೋಗ್ರಾಮ್ ಇಟ್ಕೊಂಡು ನನ್ನ ಆಹ್ವಾನ ಮಾಡಿ ನನಗೊಂದು ಅವಕಾಶ ಕಲ್ಪಿಸ್ಕೊಟ್ರು ಅಲ್ಲಿ ಅರೇಂಜ್ ಮಾಡಲಿಕ್ಕೆ. ಹಾಗಾಗಿ ನನಗೆ ಭಾಳ ಖುಷಿ ಆಯಿತು. ಇಲ್ಲೂ ಕೂಡ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಬ್ರಹ್ಮೋತ್ಸವ ರಾಮ ಮಂದಿರದಲ್ಲಿ. ಅಲ್ಲಿ ನಾನು 8 ದಿನ ಪೂಜೆಗೆ ಹೋಗಿ ಬರ್ತಾಯಿದ್ದೆ. ಬೆಳಗ್ಗೆ 9 ಗಂಟೆಗೆ ಹೋದರೆ 11:30 ಮನೆಗೆ ಬರ್ತಾಯಿದ್ದೆ. ಮತ್ತು ನಾನು 6 ಗಂಟೆಗೆ ಹೋದರೆ 6 ಗಂಟೆಗೆ ಹೋದರೆ 8:30 9 ಗಂಟೆ ಆಗೋದು. ಹಾಗೆ ದಿನ ಬೆಳಗ್ಗೆ ಹೋಗಿ ಅಲ್ಲೇ ಕೂತ್ಕೊಂಡು 3 ಫಂಕ್ಷನ್ ಆಗೋದು. ಬೆಳಗ್ಗೆ ಹೋಮ ಆಗೋದು, ಆಮೇಲೆ ಕುಂಭಾಭಿಷೇಕ ಆಗೋದು, ಆಮೇಲೆ ಅಲಂಕಾರ ಮಾಡ್ತಿದ್ರು. ನಾನು ಅಲಂಕಾರಕ್ಕೆ ಇರ್ತಾ ಇರಲಿಲ್ಲ, ಮನೆಗೆ ಬಂದುಬಿಡ್ತಾಯಿದ್ದೆ. ಆಮೇಲೆ ಮತ್ತೆ ನಾನು ಸಾಯಂಕಾಲ ಹೋಗಿ
ಕಲ್ಯಾಣೋತ್ಸವ ಮುಗಿಸ್ಕೊಂಡು ಬರ್ತಾಯಿದ್ದೆ. ಆವಾಗ ಬ್ರಹ್ಮೋತ್ಸವ ಆದಾಗ ಅಲ್ಲಿ ಕೆಲವ್ರಿಗೆ ಮಡಿಲಕ್ಕಿ ತುಂಬಬೇಕು ಅಂತ ಹೇಳಿ ನಾನು ಈ ಐಡಲ್ಸ್ನೆಲ್ಲ ತೊಗೊಂಡೋಗಿದ್ದೆ ಆರತಿ ಮಾಡಲಿಕ್ಕೆ ಅಂತ. ಅವಾಗ ನಾನು ಮನೆಗೆ ಬರ್ದೇ ಅಲ್ಲಿಗೆ ತೊಗೊಂಡೊರ್ಟೋಗ್ಬಿಟ್ಟೆ. ಇನ್ನು ಮನೆಗೆ ಬಂದರೆ ನಾನು ಇನ್ನು ಹೋಗೋಕ್ಕಾಗಲ್ಲ ಅಂತ. ಅದು ನೋಡಿದ್ಮೇಲೆ ಕೆಲವು ಮ್ಯಾಮ್ಗಳನ್ನ ನಾನು ವೀಡಿಯೋ ಮಾಡ್ಕೊಬೋದಾ ಅಂತೇಳಿ ಕೇಳಿದಾಗ ಎಲ್ಲರೂ ತುಂಬ ಖುಷಿಯಾಗಿ ಒಪ್ಕೊಂಡ್ರು. ನಿಜವಾಗ್ಲೂ ಇದನ್ನು ಮಾತ್ರ ನಾನು ಯಾವತ್ತೂ ನನ್ನ ಜನ್ಮದಲ್ಲಿ ನಾನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಏಕೆ ಅಂತಂದರೆ ಇವರೆಲ್ಲ ಅಷ್ಟು ಪ್ರೀತಿ ವಿಶ್ವಾಸದಿಂದ ನಾನು ತಗೊಂಡೋಗಿದ್ದಾಗ ಐಡಲ್ಸ್ನೆಲ್ಲ ಇಟ್ಟು ನಾನು ಅದು ವೀಡಿಯೋ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು. ನಂಗೆ ತುಂಬ ಪ್ಲ್ಯಾನ್ ಇದೆ. 1-2 ಫಂಕ್ಷನ್ನು ಇವ್ರ ಜೊತೆನೇ ಎಲ್ಲ ಅರೇಂಜ್ ಮಾಡಬೇಕು ಅಂತ. ದಿನ ಬೇಗ ಬರಲಿ ಅಂತೇಳಿ ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಯಾಕೆ ಅಂತಂದರೆ ಈಗ ಇದು ನಡೀತಾ ಇದೆ 12ನೇ ತಾರೀಕು ಒಂದು ಗೋಗೆ ಸೀಮಂತ ನಡೀತಾ ಇದೆ. ಆ ಸೀಮಂತ ನಡಿಬೇಕಾದ್ರೆ ನನ್ನ ಇನ್ವೈಟ್ ಮಾಡಿದ್ದಾರೆ, ಬಂದು ನೀವು ತಟ್ಟೆ ಜೋಡಿಸಿ ಅಂತೇಳಿ. ಅದಕ್ಕೆ ನಾನು 9 ತಟ್ಟೆ ಜೋಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಈ ಥರನೇ ಒಂದು ಸ್ವಲ್ಪ ಫ್ಲವರ್ಸೆಲ್ಲ ಅರೇಂಜ್ ಮಾಡಬೇಕಲ್ಲ ಅಂತ ಮನಸ್ಸಲ್ಲಿ ಅನ್ನಿಸ್ತಾಯಿತ್ತು. ಬಟ್ ನಾನು ಎಲ್ಲ ತೊಗೊಂಡೋಗೋದು ಕಷ್ಟ ಆಗುತ್ತೆ. ಯಾಕೆಂದರೆ ನಮ್ಮ ವಿಜಯನಗರ ಅದಿರೋದು ಎಲ್ಲೋ ಯಲಹಂಕದಿಂದ ಆಚೆ ಅಂತೆ. ಹಾಗಾಗಿ ಅದ್ರದ್ದು ನಾನು ಅದನ್ನು ಯೋಚನೆನೇ ಮಾಡಲಿಲ್ಲ. ಹಿಂಗೆ ಒಬ್ಬರು ಫೋನ್ ಮಾಡಿ ನನಗೆ ನಾನು ವುಮೆನ್ಸ್ ಡೇ ವಿಶ್ ಮಾಡಿದಾಗ ಈ ಥರ ಇದೆ ಅಂತಂದಾಗ, ಅಯ್ಯೋ ಹೇಳಿ ನಾವು ಅರೇಂಜ್ ಮಾಡ್ತೀವಿ ಅಂತಂದರು. ಆಮೇಲೆ ಇನ್ನೊಬ್ರು ಯಾರೋ ಫೋನ್ ಮಾಡಿದ್ರು ವಿಶ್ ಮಾಡಲಿಕ್ಕೆ ಅಂತ. ಅವ್ರಿಗೆ ಹೇಳಿದೆ ಹಸುನ ಕರ್ಕೊಂಬರ್ಬೇಕಾದ್ರೆ ರಂಗೋಲಿ ಹಾಕೋಣ, ಹೂವಿನ ರಂಗೋಲಿ ಹಾಕೋಣ ಅಂತ. ನನ್ನ ಹತ್ರ 1 kg ರೋಸಸ್ ಇದೆ ಅಂತಂದೆ. ಅದಕ್ಕೆ ಅವರಂದರು ಸರಿ ಮಿಕ್ಕಿದ್ದು ಎಲ್ಲ ತರ್ತೀನಿ. ನಾನಂದೆ ನಮ್ಮ ಮನೆಗೆ ಬಂದುಬಿಡಿ ಹೋಗೋಣ ಅಂತ ಹೇಳಿದ್ದೀನಿ. ಹಸು ಬರಬೇಕಾದ್ರೆ ಇದಕ್ಕೆ ಸೀಮಂತಕ್ಕೆ ನನಗೆ ಆ ರಂಗೋಲಿ ಮೇಲೆ ಕರ್ಕೊಂಬರ್ಬೇಕು ಅಂತ ಆಸೆ ಇತ್ತು. ಅವರು ಒಪ್ಕೊಂಡಿದ್ದಾರೆ. ನಾನು ಸುಮ್ಮನೆ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಬಟ್ ಯಾರಿಗೂ ಫೋನ್ ಮಾಡಿ ಹೇಳಿರಲಿಲ್ಲ. ಏನೋ ಅವ್ರಾಗ ನಾವು ಬರ್ತೀವಿ ಅಂದಾಗ ನಂಗೆ ತುಂಬ ಖುಷಿ ಆಯಿತು. ನೋಡೋಣ. ಇನ್ನೊಬ್ರಿಗೆ ಹೇಳಿದ್ದೀನಿ ವೆಜಿಟೇಬಲ್ ಕಾರ್ವಿಂಗ್ಸ್ ಅವ್ರಿಗೆ. ಯಾಕೆಂದರೆ ಹಸುಗೆ ನಾವು ಫುಡ್ ಇಡಬೇಕು ಎಲ್ಲ ಸೀಮಂತ ಎಲ್ಲ ಆದಮೇಲೆ. ಆ ಭೋಜನ ವೆಜಿಟೇಬಲ್ ಕಾರ್ವಿಂಗ್ಸ್ನೇ ಎಲ್ಲ ಥರನೂ ರೆಡಿ ಮಾಡಿ ಅದರ ಊಟ ಇಟ್ಟು ಕೊಡಬೇಕು ಅನ್ನೋದಿದೆ. ಒಬ್ರಿಗೆ ಹೇಳಿದೆ, ಅವರು ತುಂಬ ಚೆನ್ನಾಗಿ ಮಾಡಿ ಫಸ್ಟ್ ಪ್ರೈಸ್ ತೊಗೊಂಡಿದ್ರು. ನನಗೆ ಅದು ತುಂಬ ದೂರ ಆಗುತ್ತೆ, ಹಾಗಾಗಿ ನನಗೆ ಬರೋಕ್ಕಾಗಲ್ಲ, ನೋಡೋಣ ಆದರೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ನನಗೆ ಅದು ಮಾಡಬೇಕು ಅಂತ ಆಸೆ ಇದೆ. ಬಟ್ ನನಗೆ ಮಾಡೋಕ್ಕಾಗತ್ತೆ, ಬಟ್ ಎಲ್ಲ ಇದೆ ನನ್ನ ಹತ್ರ, ಬಟ್ ಟೈಮ್ ಇಲ್ಲ ಮಾಡಲಿಕ್ಕೆ. ನೋಡೋಣ. ಆವತ್ತು ದಿನವೇ ಇನ್ನೊಂದು 9-10 ಜನ ಸೀಮಂತ ಇದೆ ಮಹಿಳೆಯರಿಗೆ. ಹಾಗಾಗಿ ಅಲ್ಲೂ ಕೂಡ ಅದೇ ದಿನವೇ ಇರೋದ್ರಿಂದ ಅಲ್ಲೂ ಕೂಡ ಅವಕಾಶ ಸಿಕ್ಕಿದ್ರೆ ಅಲ್ಲೂ ಒಂಚೂರು ಅರೇಂಜ್ ಮಾಡೋಣ ಅನ್ನೋದಿದೆ. ನೋಡೋಣ. ಎಲ್ರಿಗೂ ಧನ್ಯವಾದಗಳು.